ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ನಾನಿವತ್ತು ನಾವಿರುವಂಥ ಆರ್ಮಿ ಕೋಟರ್ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇದು ನಮ್ಮ ಔಟರ್ ವ್ಯೂ. ನಾವು ಸ್ಟಾರ್ಟಿಂಗ್ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಮತ್ತು ಚೇರ್ ಇಟ್ಟಿದ್ದೀವಿ. ಹಾಗೆ ಬಂದು ಇಲ್ಲಿ ಒಂದು ನೇಮಿಂಗ್ ಬೋರ್ಡ್ ಹಾಕಿದ್ದೀವಿ. ಇದು ಬಂದು ಮೇಯ್ನ್ ಡೋರು. ಪ್ರತಿಯೊಂದು ಡೋರಿಗೂ ಒಂದೊಂದು ಐರನ್ ಮೆಶ್ ಡೋರ್ ಕೊಟ್ಟಿದ್ದಾರೆ. ಸೊ ಇದು ಎಂಟ್ರೆನ್ಸು. ಸೊ ಎಂಟ್ರೆನ್ಸಿಂದ ನಮ್ಮ ಹಾಲ್ ಈ ಥರ ಇದೆ ನೋಡಿ. ತುಂಬಾ ಪೀಸ್ ಆಗಿದೆ. ಹಾಗೆ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ಒಂದು ಕಾರ್ನರಲ್ಲಿ ಒಂದು ಹೀಟರ್ ಇಟ್ಟಿದ್ದೀವಿ. ಸೊ ಇವಾಗ ಚಳಿ ಇದೆ, ಅದರಿಂದ ಹೀಟರ್ ಇಟ್ಟಿದ್ದೀವಿ. ಮತ್ತು ಒಂದು ರೋಬೋ ಇದೆ. ಇಲ್ಲಿ ಒಂದು ವಿಂಡೋ ಇದೆ. ಇದು ಹೊರಗಡೆ ಪಾರ್ಕಿಂಗ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಬಂದು ಇದು ಹಾಲಲ್ಲಿರುವಂಥ ದೊಡ್ಡ ವಿಂಡೋ. ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಕಾಣ್ತಿದೆ ಅಂತ. ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಹೊರಗಡೆ. ಸೊ ಇಲ್ಲಿ 2 ಚೇರ್ ಇಟ್ಟಿದ್ದೀವಿ. ಸೊ ಇದೆಲ್ಲ ಆರ್ಮಿ ಅವ್ರ ಕ್ವಾರ್ಟರ್ಸಲ್ಲೇ ಇರುತ್ತೆ. ಡೈನಿಂಗ್ ಟೇಬಲ್, ಚೇರ್ಸ್, ಕಿಚನಲ್ಲಿ ಫರ್ನಿಶ್ಡ್ ಕಂಪ್ಲೀಟ್ ಅದು. ಪಾತ್ರೆ ಸ್ಟ್ಯಾಂಡ್ ಎಲ್ಲ. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಇಟ್ಟಿದ್ದೀವಿ. ಸೊ ಇದನ್ನು ನಾವು ಈ ಥರ ಆರ್ಗನೈಸ್ ಮಾಡಿದ್ದೀವಿ. 3 ಚೇರು 3 ಜನಕ್ಕೆ ಅಂತ. ಸೊ ಇದು ಬಂದು ರೆಟ್ರೋ ರೇಡಿಯೋನ ಇಲ್ಲಿ ಶೋ ಪೀಸ್ ಆಗಿಟ್ಟಿದ್ದೀನಿ. ಆ್ಯಕ್ಚುಲಿ ಅದು ರನ್ ಆಗುತ್ತೆ. ನಾನು ಸಮ್ಟೈಮ್ ಯೂಸ್ ಮಾಡ್ತೀನಿ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಇದು ಬಂದು ಗ್ಯಾಲ್ರಿ ಏರಿಯಾ ಥರ ಮಾಡಿದ್ದೀವಿ. ನಾವು ಎಲ್ಲೆಲ್ಲಿ ಟ್ರಿಪ್ ಹೋಗ್ತೀವಿ ಅಲ್ಲೆಲ್ಲ ತೆಗೆದಿರೋಂಥ ಫೋಟೋನ ಮೆಮೊರಿಯಾಗಿ ಫ್ರೇಮ್ ಹಾಕಿಸಿ ಒಂದು ಗ್ಯಾಲ್ರಿ ಏರಿಯಾ ಥರ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದು ಟಿ ವಿ ಫಿಕ್ಸ್ ಮಾಡಿದ್ದೀವಿ ಮತ್ತು ಒಂದು ಕೂಲರ್ ಇಟ್ಟಿದ್ದೀವಿ. ಇದು ಬಂದು ಬುದ್ಧ ಸ್ಟ್ಯಾಚ್ಯೂ ಇಟ್ಟಿದ್ದೀವಿ. ಹಾಗೆ ಬಂದರೆ ಲೆಫ್ಟ್ ಸೈಡಲ್ಲಿ ಕಾರಿಡಾರ್ ಇದೆ, ಹಾಲ್ ಕಾರಿಡಾರು. ಸೊ ಹೊರಗಡೆಯಿಂದ ನಮ್ಮ ಆರ್ಮಿ ಕ್ವಾರ್ಟರ್ಸ್ ಔಟರ್ ವ್ಯೂ ಈ ಥರ ಇದೆ. ತುಂಬಾ ಸೈಲೆಂಟ್ ಏರಿಯಾ, ಸೌಂಡ್ ಏನೂ ಇರಲ್ಲ. ಸೊ ತುಂಬ ಪೀಸ್ ಆಗಿದೆ. ಸನ್ಸೆಟ್ ಆಗ್ತಿದೆ ನೋಡಿ. ಸೊ ಹಾಗೆ ಬಂದರೆ ಇಲ್ಲಿ ಕಾರಿಡಾರಲ್ಲಿ ನಾನು ತುಳಸಿ ಮತ್ತು ಆಲೋವೆರಾ ಮಾತ್ರ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಬೇರೆ ಯಾವುದೇ ಥರ ಪ್ಲ್ಯಾಂಟ್ಗಳನ್ನ ಇಟ್ಟಿಲ್ಲ. ಯಾಕೆಂದರೆ ನಾವು ರಜಕ್ಕೆ 1 ತಿಂಗಳು 1.5 ತಿಂಗಳು ಹೋದರೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಗಿಡಗಳೆಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಬರೀ ತುಳಸಿ ಮತ್ತು ಆಲೋವೆರಾನ ಇಟ್ಟಿದ್ದೀನಿ. ಸೊ ಇದು ಹಾಲ್ದು ದೊಡ್ಡ ವಿಂಡೋ. ಸೊ ನಾವು ದೀಪಾವಳಿಗೆ ಹಾಕಿರುವಂಥ ಲೈಟ್ನು ಇನ್ನೂ ಬಿಚ್ಚಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಇಲ್ಲಿ ಚೇರ್ ಇಟ್ಟಿದ್ದೀವಿ. ಇದು ಸ್ಟಡಿ ಚೇರು. ಆ್ಯಕ್ಚುಲಿ ಅದರದ್ದು ಟೇಬಲ್ ಹಾಳಾಗಿದೆ. ಸೊ ಹೊರಗಡೆ ಕುತ್ಕೊಳ್ಳೋದಕ್ಕೆ ಅಂತ ಹಾಕ್ಕೊಂಡಿದ್ದೀವಿ. ಹೀಗಿದೆ. ಇಲ್ಲೂ ಒಂದು ಮೆಶ್ ಡೋರ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ನಮ್ಮ ಲಿವಿಂಗ್ ಏರಿಯಾ ಔಟ್ಲುಕ್ ಈ ಥರ ಇದೆ. ಸೊ ಹಾಗೆ ಸ್ಟ್ರೈಟ್ ಬಂದರೆ ಇದು ಒಂದು ಕಾಮನ್ ಬಾತ್ರೂಮು. ಇದು ವೆಸ್ಟ್ರನ್ನು. ಇದು ವೆಸ್ಟರ್ನು ತುಂಬ ಸ್ಪೇಷಿಯಸ್ ಆಗಿದೆ. ಇದು ಬಂದು ನಮ್ಮ ಬೆಡ್ರೂಮು. ಇದು ಅಷ್ಟೇ ತುಂಬ ಸ್ಪೇಷಿಯಸ್ ಆಗೇ ಇದೆ ರೂಮು. ನಾವು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸಿಟ್ಟಿಂಗ್ ಏರಿಯಾ ಮಾಡ್ಕೊಂಡಿದ್ದೀವಿ. ಈವ್ನಿಂಗ್ ಟೈಮ್ ಕಾಫಿ ಕುಡಿಯೋದಕ್ಕೆ, ನಾನು ಬುಕ್ಸ್ ಓದೋದಕ್ಕೆ ಈ ಥರ ಎಲ್ಲ ಅಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಡ್ರೆಸ್ಸಿಂಗ್ ಟೇಬಲ್ಲು. ಇದು ಅಷ್ಟೇ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಅದಕ್ಕೊಂದು ಡ್ರೆಸ್ಸಿಂಗ್ ಟೇಬಲ್ಲು ಕೊಟ್ಟಿದ್ದಾರೆ. ಮತ್ತು ನಾನು ಸ್ಟೋರೇಜ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ಡೈಲಿ ನೀಡ್ಸ್ ಥಿಂಗ್ಸ್ ಇರುತ್ತಲ್ಲ, ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಐರನ್ ಬಾಕ್ಸು, ನಮ್ಮದು ಒಂದು ಡ್ರಾಯಿಂಗ್ ಬುಕ್ಸ್ಗಳು ಈ ಥರ. ಸೊ ಇದು ಒಂದು ವಾರ್ಡ್ರೋಬು.
ಮತ್ತು ಇಲ್ಲೂ ಅಷ್ಟೇ ತುಂಬ ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಕ್ವಾರ್ಟರ್ಸಲ್ಲಿ ಏನಂದರೆ ಗಾಳಿ ಮತ್ತು ಬೆಳಕಿಗೆ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ಬೆಡ್ರೂಮ್. ಒಂದು ಹೀಟರ್ ಇಟ್ಕೊಂಡಿದ್ದೀವಿ ಇಲ್ಲೂ ಬೆಡ್ರೂಮಲ್ಲಿ. ಸೊ ಒಂದು ಬೆಡ್ ಟೇಬಲ್ಲು, ಮಂಚ ಇದೆಲ್ಲ ಆರ್ಮಿಯವ್ರದ್ದೇ. ಸೊ ಹಾಗೆ ಬಂದರೆ ಇದು ಪ್ಯಾಸೇಜು. ಈ ಪ್ಯಾಸೇಜಲ್ಲಿ ಶೋಕೇಶ್ ರ್ಯಾಕ್ಗಳನ್ನ ಮಾಡಿ ಬಿಟ್ಟಿದ್ದಾರೆ. ನಾನು ಇದನ್ನು ಸಿಂಪಲ್ಲಾಗಿ ಮನೆಯಲ್ಲಿರೋವಂಥ ಐಟಮ್ಸಲ್ಲೇ ಇಟ್ಟಿದ್ದೀನಿ. ಹಾಗೆ ನನ್ನ ಮಗನ ಕಾರ್ಗಳೆಲ್ಲ ನಿಲ್ಲಿಸ್ಕೊಂಡಿದ್ದಾನೆ ಅಲ್ಲಿ. ಸೊ ಕೆಳಗಡೆನೂ ಅಷ್ಟೇ ಸ್ಟೋರೇಜ್ಗೆ ಪ್ಲೇಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಸ್ಟೋರೇಜ್ಗಂತೂ ತುಂಬಾ ಜಾಗ ಇದೆ. ಎಲ್ಲ ವಾರ್ಡ್ರೋಬ್ ಮಾಡಿದ್ದಾರೆ. ಹಾಗೆ ಬಂದು ಇಲ್ಲಿ ಮಂಟಪ ದೇವ್ರದ್ದು ನಾನಿಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನೇನು ಜಾಸ್ತಿ ಇಟ್ಕೊಂಡಿಲ್ಲ, ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. 2 ಚಿಕ್ಕ ಚಿಕ್ಕ ಫೋಟೋ, 1-2 ವಿಗ್ರಹಗಳು ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ನಮ್ಮ ಸಿಂಪಲ್ ಪೂಜಾ ಮನೆ. ಹಾಗೆ ಬಂದರೆ ಇದು ಕಿಚನ್. ಸೊ ನಾನು ಕಿಚನ್ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಟವಲೆಲ್ಲ ಹ್ಯಾಂಗ್ ಮಾಡಿದ್ದೀನಿ. ಹಾಗೆ ದೋಸೆ ತವ ಎಲ್ಲ ಅಲ್ಲೇ ಹ್ಯಾಂಗ್ ಮಾಡಿದ್ದೀನಿ. ಸೊ ಅದು ಫ್ರಿಜ್ ಏರಿಯಾ. ಫ್ರಿಜ್ ಮೇಲೆ ಸೊ ಇದು ಫ್ರಿಜ್ ಏರಿಯಾ. ಆ ಫ್ರಿಜ್ ಮೇಲೆ ಮೊಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಅದು ಬಿಟ್ಟರೆ ಈ ಥರ ಇದೆ. ಅದೇ ಥರ ವುಡನ್ದು ಇನ್ನೊಂದು ಲೈನು ಕೊಟ್ಟಿದ್ದರು. ಅದು ಈಗ ಒಂದು 20 ಡೇಸ್ ಬ್ಯಾಕು ಮುರಿದೋಗ್ಬಿಟ್ಟು 2-3 ಗ್ಲಾಸ್ ಎಲ್ಲ ಒಡೆದೋಗ್ಬಿಡ್ತು. ಅದಕ್ಕೆ ಗ್ಲಾಸ್ ಸ್ಟ್ಯಾಂಡೆಲ್ಲ ಕೆಳಗಡೆ ಇಟ್ಟಿದ್ದೀವಿ. ಸೊ ಈ ಥರ ನಾನು ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಸೊ ಇಲ್ಲೂ ಅಷ್ಟೇ ಕಿಚನಲ್ಲಿ ತುಂಬ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಂಡೋದಲ್ಲೂ ಮೆಶ್ ಡೋರ್ ಇದ್ದೇ ಇದೆ. ಸೊ ಕೆಳಗಡೆ ಎಲ್ಲ ಕಬೋರ್ಡ್ಗಳು ಮತ್ತು ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ ಕಿಚನು. ಸೊ ಹೊರಗಡೆಯಿಂದ ವ್ಯೂ ಈ ಥರ ಇದೆ ಕಿಚನ್. ಅಡುಗೆ ಮಾಡೋಕ್ಕೆ ಬೇಕಾದರೆ ಬೇಜಾರಂತೂ ಆಗಲ್ಲ. ಸೊ ಚೆನ್ನಾಗಿದೆ. ಹಾಗೆ ಬಂದು ನಾವಿಲ್ಲಿ ಒಂದು ಅಕ್ವಾಗಾರ್ಡ್ ಹಾಕಿಸ್ಕೊಂಡಿದ್ದೀವಿ. ಇದು ಬಂದು ಟ್ಯಾಪಲ್ಲಿ ಬಿಸಿ ನೀರು ಮತ್ತು ತಣ್ಣೀರು ಎರಡೂ ಬರುತ್ತೆ. ಚಳಿ ಟೈಮಲ್ಲಿ ತಣ್ಣೀರು ಯೂಸ್ ಮಾಡೋಕ್ಕಾಗಲ್ಲ. 4 ಡಿಗ್ರಿ ಮತ್ತು 5 ಡಿಗ್ರಿ ಎಷ್ಟು ಚಳಿ ಇರುತ್ತೆ. ಅದರಿಂದ ಬಿಸಿ ನೀರು ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಅವರೇನೆ. ಸೊ ಈ ಥರ ಇದೆ. ಇದು ಪಾತ್ರೆ ಸ್ಟ್ಯಾಂಡು. ಇದು ಫಿಕ್ಸ್ ಮಾಡಿದ್ದಾರೆ. ಹಾಗೆ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಓವೆನ್ನು, ಫ್ರೈಯರ್ ಮತ್ತು ಮಿಕ್ಸಿ ಎಲ್ಲ ಇಟ್ಕೊಂಡಿದ್ದೀನಿ. ಆ ಕಡೆ ಎಲ್ಲ ಪ್ಲೇಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ. ಸೊ ಕಿಚನ್ ಬಂದು ಈ ಥರ ಇದೆ. ಒಂದು ಎಕ್ಸಾಸ್ಟ್ ಫ್ಯಾನ್ ಇದೆ. ಸೊ ಹಾಗೆ ಬಂದರೆ ಇದು ಇನ್ನೊಂದು ಬೆಡ್ರೂಮು. ಇದು ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೆ. ಆದರೆ ಇದನ್ನು ನಾವು ಸ್ಟೋರ್ ರೂಮ್ ಥರ ಇಟ್ಟಿದ್ದೀವಿ ಅಂತ ಅನ್ಬೋದು. ಅಂದರೆ ನನ್ನ ಮಗ ಆಟಾಡೋದಕ್ಕೆ ತುಂಬ ಜಾಗ, ತುಂಬ ಸ್ಪೇಷಿಯಸ್ ಆಗಬೇಕಂತ ಅವನಿಗೆ ಅಂತ ಬಿಟ್ಬಿಟ್ಟಿದ್ದೀವಿ. ಅವನದು ಚಾರ್ಟ್ಸ್ಗಳೆಲ್ಲ ಹಾಕಿದ್ದೀವಿ. ಅಲ್ಲಿ ಕೇರಮು ಎಲ್ಲ ಹಾಗೆ ಇಟ್ಟಿದ್ದೀವಿ. ಇದು ಬಂದು ಹೊರಗಡೆಯಿಂದ ವ್ಯೂ ಈ ಥರ ಇದೆ. ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ ಚಿಕ್ಕದು. ಇದು ಬಂದು ಸ್ಟಡಿ ಏರಿಯಾ, ಬಟ್ ಇದನ್ನು ನಾನು ಸ್ಟೋರ್ ರೂಮಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲೂ ಅಷ್ಟೇ ವಾರ್ಡ್ರೋಬ್ಗಳೆಲ್ಲ ಕೊಟ್ಟಿದ್ದಾರೆ. ತುಂಬಾ ಸ್ಟೋರೇಜ್ಗೆ ಅಂತ ಜಾಗ ತುಂಬಾ ಮಾಡಿಕೊಟ್ಟಿದ್ದಾರೆ ವಾರ್ಡ್ರೋಬ್ಗಳೆಲ್ಲ. ಇದು ಒಂದು ಅಟ್ಯಾಚ್ ಬಾತ್ರೂಮು. ಸೊ ಇದು ವೆಸ್ಟ್ರನ್ನೇ. ಇಲ್ಲಿ ಗೀಸರ್ ಇದೆ, ಗೀಸರ್ ಕನೆಕ್ಷನ್ ಮಾಡಿದ್ದಾರೆ. ಸೊ ಈ ಥರ ಇದೆ ನಮ್ಮ ಆರ್ಮಿ 2 BHK ಕ್ವಾರ್ಟರ್. ಹಾಗೆ ಬಂದರೆ ನನಗೆ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಇದೆ. ಅರ್ಲಿ ಮಾರ್ನಿಂಗ್ ಈವ್ನಿಂಗ್ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಂದರೆ ನಾನು ಇಲ್ಲೇ. ನೋಡಿ, ನಾನಲ್ಲಿ ಹೇಳ್ದಿರೋ ಆ ಕಡೆ ಎಷ್ಟು ವ್ಯೂ ಚೆನ್ನಾಗಿದೆ ಅಂತ. ಇಲ್ಲಿ ಬಂದು ನಾವು ಬಟ್ಟೆ ಒಣಗಾಕೋದಕ್ಕೆ ಅಂತ ಸ್ಟ್ಯಾಂಡ್ ಇಟ್ಟಿದ್ದೀವಿ, ಮತ್ತು ಒಂದು ಶೂ ರ್ಯಾಕ್ ಇಟ್ಟಿದ್ದೀವಿ, ಚೇರ್ ಇಟ್ಟಿದ್ದೀವಿ ಕುತ್ಕೊಳ್ಳೋದಕ್ಕೆ. ಸೊ ಇದು ಅಷ್ಟೇ, ಆ ರೂಮ್ಗೆ ತುಂಬ ದೊಡ್ಡ ವಿಂಡೋನೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದರೆ
ವಾಷಿಂಗ್ ಮಿಷಿನ್ನು ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ನು ಮತ್ತು ಲ್ಯಾಂಡ್ರಿ ಬ್ಯಾಸ್ಕೆಟ್ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಕಾಣ್ತಿರೋದು ತುಂಬ ದೊಡ್ಡ ಕೂಲರು. ಸಮ್ಮರಲ್ಲಿ ಕೂಲರ್ ಬೇಕೇ ಬೇಕು, ಕೂಲರ್ ಇಲ್ಲದೆ ಇರೋಕ್ಕಾಗಲ್ಲ. ಸೊ ಇವಾಗ ಚಳಿ ಶುರುವಾಗ್ತಿದೆ, ಅದರಿಂದ ಕೂಲರ್ ಅವಶ್ಯಕತೆ ಇಲ್ಲ ಅಂತ ಸೊ ಇಲ್ಲಿ ಅದನ್ನು ಇಟ್ಟಿದ್ದೀವಿ. ಹಾಗೆ ಅಲ್ಲಿ ಮಾಫು ಎಲ್ಲ ಬರ್ಲು ಇದೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದೆ ಓವರಾಲ್ ಹೊರಗಡೆ ವ್ಯೂ. ಇದು ಆ್ಯಕ್ಚುಲಿ ಬಂದು ಇಲ್ಲಿ ಗೋಧಿ ಬೆಳೀತಾರೆ ನೋಡಿ. ಅದು ಕೆರೆ ಇದೆ, ಹಾಗೆ ಅದ್ರ ಪಕ್ಕ ಜಮೀನೆಲ್ಲ ಇದೆ. ಆಲ್ರೆಡಿ ಗೋಧಿ ಬಂದಿದೆ, ಕಟಾವು ಮಾಡ್ತಾ ಇದ್ದಾರೆ. ಅಲ್ಲಿ ಇವಾಗ ಹಳ್ಳಿ ಕಾಣ್ತಿದೆ ನೋಡಿ, ಇವಾಗ ಕಾಣ್ತಾ ಹಳ್ಳಿ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಹಳ್ಳಿ ಇದೆ. ಹಾಗೆ ಒಂದು ದೇವಸ್ಥಾನ ಇದೆ, ಸ್ಕೂಲ್ ಇದೆ ನೋಡಿ. ಅಲ್ಲಿ ಹಳ್ಳಿ ಕಾಣ್ತಿದೆ, ದೇವಸ್ಥಾನ ಹಾಗೆ ಸ್ಕೂಲ್ ಎಲ್ಲ ಇದೆ, ಕೆರೆ ಇದೆ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಂತೂ, ತುಂಬ ಪೀಸ್ಫುಲ್ ಆಗಿರುತ್ತೆ. ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತಿದ್ದೀನಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.